ಇಳಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ ಹಣ ಸಂಗ್ರಹ ಆರೋಪ ತನಿಖೆಗೆ ಒತ್ತಾಯಿಸಿದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್. ಸಿಬ್ಬಂದಿಯಿಂದ ತಹಶೀಲ್ದಾರ್ ಉಪ ತಹಶೀಲ್ದಾರ್ ಹಣ ವಸೂಲಿ ಮಾಡಿದ್ದಾರೆ. ಸಹೋದ್ಯೋಗಿಗಳಿಗೆ ಬೈದು ಬೆದರಿಕೆಯನ್ನ ಹಾಕಿ ವಸೂಲು ಮಾಡಿದ್ದಾರೆ. ಲೋಕಾಯುಕ್ತಕ್ಕೆ ಕೊಡಬೇಕು ಅಂತ ಹಣ ವಸೂಲಿ ಮಾಡಿದ್ದಾರೆ. ಲೋಕಾಯುಕ್ತರಿಗೆ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ, ಇದು ತನಿಖೆ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಪಾಪ ನೌಕರರ ಬಳಿ ವಸೂಲಿ ಮಾಡುವಂಥದ್ದು ಸರಿ ಅಲ್ಲ. ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೌಕರ ಹತ್ರ ಇಸ್ಕೊಳ್ಳೋಂಥದ್ದು ಏನಿದೆ ಪಾಪ, ಅವರೇ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಅವರದ್ದೇ ಆದಂಥ ಭಾರಗಳಿರುತ್ತೆ. ಅದರಲ್ಲೂ ಬೆದರಿಸಿ ದುಡ್ಡನ್ನ ಇಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ. ಆ ಕಾರಣಕ್ಕಾಗಿ ಇದಕ್ಕೆ ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಲೋಕಾಯುಕ್ತಕ್ಕೆ ಕೊಡಬೇಕು ಅಂತ ಹಣ ವಸೂಲಿ ಮಾಡಿದ್ದಾರೆ. ನೌಕರರು ಯಾಕೆ ಕೊಡಬೇಕು? ನೌಕರರ ಹತ್ರ ಇಸ್ಕೊಳ್ಳುವಂಥದ್ದು ಏನಿದೆ? ಇದು ಪ್ರಶ್ನೆ. ಆ ಕಾರಣಕ್ಕಾಗಿ ತನಿಖೆ ಆಗಲೇಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಬ್ಬಂದಿಯಿಂದ ತಹಶೀಲ್ದಾರ್ ಹಣವನ್ನ ತೆಗೆದುಕೊಂಡಿದ್ದಾರೆ. ಅದು ಕೂಡ ಸಹೋದ್ಯೋಗಿಗಳಿಗೆ ಬೆದರಿಕೆ ಹಾಕಿ, ಸುಮ್ಮನೆ ಕೊಡಿ ಅಂತ ಏನಲ್ಲ, ಬೆದರಿಕೆ ಹಾಕಿ. ಆ ಕಾರಣಕ್ಕಾಗಿ ತಹಶೀಲ್ದಾರ್ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಒಂದು ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇದೆ. ತಹಶೀಲ್ದಾರ್ ಕಚೇರಿ, ಇಳಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತರಿಗೆ ದುಡ್ಡು ಕೊಡಬೇಕು ಅಂತೇಳಿ ಸಹಪಾಠಿಗಳು ಅಲ್ಲೇನು ನೌಕರಿ ಮಾಡ್ತಾರಲ್ಲ ಅವರೆಲ್ಲರ ಕಡೆಯಿಂದ ಹಣ ವಸೂಲಿ ದಂಧೆ ನಡೀತಾ ಇದೆ. ಹಣ ವಸೂಲಿ ದಂಧೆ ಅಂದ್ರೆ ಎಲ್ಲರಿಗೂ ನೀನು 5,000 ಕೊಡು 10,000 ಕೊಡು ಅಂತೇಳಿ ವಸೂಲಿ ಮಾಡ್ಯಾರ. ಅದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ಯಾರು ಇರ್ತಾರೆ, ಇಬ್ಬರು ಇದ್ದಾರೆ ತಹಶೀಲ್ದಾರ್. ಒಬ್ರು ಗ್ರೇಡ್ 2 ತಹಶೀಲ್ದಾರ್, ಇನ್ನೊಬ್ರು ತಹಶೀಲ್ದಾರ್ ಗ್ರೇಡ್ 1 ತಹಶೀಲ್ದಾರ್. ಅದು ಹೆಚ್ಚಿನ ಪಾತ್ರ ಏನಪ್ಪ, ಗ್ರೇಡ್ 2 ತಹಶೀಲ್ದಾರ್ ಅಲ್ಲಿರ್ತಕ್ಕಂಥದ್ದು. ಇವತ್ತದು ವಿಡಿಯೋ ಬಂದಿದೆ. ಅವೆಲ್ಲ ಅಮಾಯಕ ಪಾಪ ನೌಕರಸ್ಥರು ಏನು ಸಹೋದ್ಯೋಗಿಗಳದಲ್ಲ ಅವ್ರ ಕಡೆಯಿಂದ ವಸೂಲಿ ಮಾಡಿರ್ತಕ್ಕಂಥದ್ದು. ಅದನ್ನ ಏನಂತ ಹೇಳಿ ವಸೂಲಿ ಮಾಡ್ಯಾರ, ನಾವು ಲೋಕಾಯುಕ್ತರು ಕೊಡ್ಬೇಕಂತ ಹೇಳಿ ವಸೂಲಿ ಮಾಡ್ಯಾರ ಅವರು. ಅದರಲ್ಲಿ ಬಂದಿರತಕ್ಕಂಥ ಐಡಿಯಾ ತಾವು ನೋಡಿರ್ಬೋದು. ಈ ರೀತಿ ಬಹಳ ಕಚೇರಿಗಳೆಲ್ಲದಾವ, ಪೊಲೀಸ್ ಇಲಾಖೆ, ಹಾಗೆ ಇನ್ನಿತರ ಅನೇಕ ಇಲಾಖೆಗಳೆಲ್ಲದಾವ. ಲೋಕಾಯುಕ್ತರ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡು ಈ ರೀತಿ ಮಾಡ್ತಾ ಇದಾರೆ ಅಂತೀರೋ ಸರ್, ಅಥವಾ ಲೋಕಾಯುಕ್ತರ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡು ಈ ರೀತಿ ಮಾಡ್ತಾರೆ? ಅವರು ವಸೂಲಿ ಮಾಡ್ಯಾರ. ಅವ್ರ ಮುಂದೆ ಅವ್ರೇನು ಲೋಕಾಯುಕ್ತ ಕೊಟ್ಟರೆ ಬಿಟ್ರೆ ನಮಗೇನು ಗೊತ್ತು? ನಮ್ಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಸುಳ್ಳು ಆಪಾದನೆ ಮಾಡಕ್ಕೆ ರೆಡಿ ಇಲ್ಲ. ಆದ್ರೆ ತನಿಖೆ ಆಗಲಿ. ತಹಶೀಲ್ದಾರ್ ಕಚೇರಿ, ಇಳಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ